ಮಂಡ್ಯ ಜಿಲ್ಲೆಯ ಮದೂರು ತಾಲೂಕಿನ ಚುಂಚಗಹಳ್ಳಿ ಗ್ರಾಮದಲ್ಲಿ ಕುಟುಂಬದ ಕಲಹದ ಹಿನ್ನೆಲೆ ದುರ್ಘಟನೆಯೊಂದು ನಡೆದಿದೆ. ತನ್ನ ಮಗಳನ್ನ ಪ್ರೀತಿಸಿ ಮದುವೆಯಾಗಿದ್ದ ಅಳಿಯನ ಮನೆಗೆ ಮಾವನೇ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಸ್ಪಂದಿಸಿದೆ. ವಿನೋದ್ ಮತ್ತು ಕಾವ್ಯ ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ರು. ಈ ವಿವಾಹವನ್ನ ಒಪ್ಪದ ಕಾವ್ಯ ಅವರ ತಂದೆ ಚನ್ನೇಗೌಡ ಅಳಿಯನ ಮನೆಗೆ ಬೆಂಕಿ ಇಟ್ಟಿದ್ದಾರೆ ಎಂದು ಆರೋಪಿಸಲಾಗಿದೆ. ಬೆಂಕಿಯಿಂದ ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಕುಟುಂಬವು ಸಂಕಷ್ಟಕ್ಕೆ ಸಿಲುಕಿದೆ. ಗದ್ದೆ ಹತ್ರ ಹೋಗಿ ಉಪ್ಪು ಹಾಕಿಟ್ಟು ಬರುವಷ್ಟರಲ್ಲಿ ಬಾಕ್ಲುಗಳು ಎಲ್ಲ ನಾವು 4-5 ಜನ ಸೇರ್ಕೊಂಡು ಕಿಚ್ತಾ ಇದ್ರು. ಆಗ ಒದ್ದಿಕ ಬಂದು ಇದಕ್ಕೆ ಹಿಂಗೆಲ್ಲ ಮಾಡ್ತಾ ಇದ್ರು ಅಂತ ಹೇಳಿದ್ಕೊಂಡು ನಮ್ಗೆ ಒಳಗೆ ಕೈ ಹಾಕಿದ್ರು. ಆಮೇಲೆ ನಾವು ಅರಕಲ್ ದೊಡ್ಡಿಗೆ ಹೊಂಟೋದು. ಅಲ್ಲಿಂದ ಬಂದು ಬೆಳಗಾನ ಏನು ಹೋಗ್ಬೇಡ ಬಿಡು, ಈಗ ಕತ್ಲಿ ಆಗದೆ ಅಂದ್ಬಿಟ್ಟು ಬೆಳಿಗ್ಗೆ ಸಾಯಂಕಾಲ 5 ಗಂಟೆ ಕರೆಕ್ಟಾಗಿ 5:30ಗೆ ಪೊಲೀಸ್ ಸ್ಟೇಷನ್ಗೆ ಹೋಯ್ತ್ಲೆ. ಅಲ್ಲೇ ಏನ್ ಮಾಡಿದ್ರು, ಇವ್ರು ಹೋಗಿ ಆಲ್ರೆಡಿ ಹೇಳಿದ್ರಂತೆ ಕೇಸ್ ತಕೋಬೇಡ್ರಿ, ನಾವ್ ತೀರ್ಮಾನ ಮಾಡ್ಕೋತೀವಿ ಅಂತ. 4 ಜನ ತೀರ್ಮಾನ ಮಾಡ್ಕೋತೀವಿ ಅಂತ ಅವ್ರೇನ್ ಮಾಡಿದ್ರು, ತಗದೋದ್ರು. ಬೆಳಗ್ಗೆ ಪುನಃ ಹೋತ್ನಾಣೆ ಅಲ್ಲಿಗೆ ಹುಡ್ಗಿ ಕರ್ಕೊಂಡು ಹುಡ್ಗ ನೀನು ಎಲ್ಲ ಬಂದ್ರಮ್ಮ ಅಂತ ಹೇಳಿದ್ರು. ಕರ್ಕೊಂಡ್ ನಾವು 9 ವರ್ಷದಲ್ಲಿ ಅಲ್ಲಿದ್ದು. ಅವಾಗ ಇವಾಗ ಆಗುದಿಲ್ಲ, ಸೋಮವಾರ ತೀರ್ಮಾನ ಮಾಡಮ್ಮ ಬಂದ್ರಿ ಅಂತ ಫೋನ್ ಮಾಡಿದ್ರು. ನಾವ್ ಹಂಗಾಗುದು, ಈಗ ಆಲ್ರೆಡಿ ಎಲ್ಲ ಕೆಚ್ಚಾಕದೆ, ನಮ್ಗೂ ಏನಾರ ಮಾಡಿದ್ರೆ ನಮ್ಗೆ ಯಾರ್ ಗತಿ, ನಾವ್ ಬರೋದಿಲ್ಲ, ಈಗ ಬಂದ್ ತೀರ್ಮಾನ ಮಾಡ್ರಿ ಆಮೇಲೆ ನಾವ್ ಬರ್ತೀವಿ ಅದು ಹಂಗಂತ ನಮ್ ಹಂಗ ಫೋನಲ್ಲಿ ಮಾತಾಡ್ತಾ ಇದ್ದಂಗೆ ಬೆಂಕಿ ಹೆಚ್ಕತ್ಕನ ಆಗ್ಬಿಡ್ರಿ ಅಂದ್ಬಿಟ್ಟು. ಆಗ ಪೊಲೀಸ್ನವ್ರಿಗೆ ಹೋಗ್ಬಿಟ್ಟು ನಾವು ಪುನಃ ವಾಪಸ್ ಇಲ್ಲಿಗೆ ಒದಿಕ ಬಂದ್ಬಿಟ್ಟು. ಏನೇನಿತ್ತಮ್ಮ ಮನೇಲಿ 160 ಗ್ರಾಮ್ ಚಿನ್ನ ಇತ್ತು, 3 ಲಕ್ಷ ರೂಪಾಯಿ ದುಡ್ಡು ಇತ್ತು, ಯಾವ ಪದಾರ್ಥನೂ ಇಲ್ಲ. ನಮ್ಗೆ ಎಲ್ಲ ಪ್ರತಿಯೊಂದ್ ಸಾಮಾನು ಇತ್ತು. ನಾವೇನು ಹೊರಗಡೆ ಒಂದ್ ಚೂರು ಎತ್ಕೋಕಾಗ್ಲಿಲ್ಲ. ಅಷ್ಟು ಚಿತ್ರಿಸಿ ಮತ್ತೆ ನಮ್ಗೆ ಯಾವ ಬಡವ್ರಿಗೂ ಇದಲ್ಲದೆ ಸರ್ಕಾರದ ವತಿಯಿಂದ ಮನೆ ನಿರ್ಮಿಸಿ ಕೊಡಲಾಗುವುದು ಎಂದು ಭರವಸೆ ನೀಡಿದ ಅವರು ತಕ್ಷಣ ಆರ್ಥಿಕ ಸಹಾಯವನ್ನ ಒದಗಿಸಿದ್ರು. ಘಟನೆ ನೆನಪಿಸಿಕೊಂಡ ಸಂತ್ರಸ್ತರ ಕುಟುಂಬದವರು ಕಣ್ಣೀರು ಹಾಕಿದ್ದಾರೆ. ಈ ಘಟನೆ ಗ್ರಾಮದಲ್ಲಿ ಆತಂಕ ಹಾಗೂ ದುಃಖದ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ ಕೆಆರ್ ನಗರ ಕ್ಷೇತ್ರ, ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, ಜಿಡಿ ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.